ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತ ಕೆಲಸ ಆಗೋಗದೆ. ನಾನು ಅಷ್ಟೊಂದು ಪ್ರೀತಿ ಮಾಡೋ ಮೇಡಮ್ ಅವ್ರ ಮದುವೆ ಅವತ್ತು ನಿಲ್ಲೋದಕ್ಕೆ ನಾನೇ ಕಾರಣ ಆಗೋದೆ. ಆ ಪುಟ್ಟ ಮಗು ತುಂಬಾ ಪ್ರೀತಿಸೋ ತಂದೆನ ಕಳ್ಕೊಳ್ಳೋಕ್ಕೂ ನಾನೇ ಕಾರಣ ಆಗೋದೆ. ಇಷ್ಟೆಲ್ಲ ನನ್ನಿಂದ ಅವ್ರಿಗೆ ಅನ್ಯಾಯ ಆಗಿರುವಾಗ ಅವ್ರಿಗೆ ಹೆಂಗ್ ಮಗ ಕೊಟ್ಟು ಮಾತಾಡ್ನೆ, ಹೆಂಗ್ ಅವ್ರ ಮುಂದೆ ಓಡಾಡ್ಕೊಂಡಿರ್ನೆ. ಅಯ್ಯೋ, ನಂಗೆ ಹುಚ್ಚಿಡಿತಾ ಇದೆ. ಏನ್ ಮಾಡ್ನೆ ನಾನು? ಈ ಅನ್ಯಾಯಕ್ಕೆ ನಾನು ಹೆಂಗಪ್ಪ ಕ್ಷಮೆ ಕೇಳನೆ? ಸಿದ್ದು ಅವರೇ, ಏನಾಯಿತು? ನಿದ್ದೆ ಬರಲಿಲ್ವಾ? ಏನಾದರೂ ಬೇಕಿತ್ತಾ? ಏನು ಬೇಡ ಮೇಡಮ್ ಅವರೇ. ಹಾಗಿದ್ರೆ ಇಷ್ಟೊತ್ತಲ್ಲಿ ಯಾಕೆ ಓಡಾಡ್ತಿದ್ದೀರಾ? ನಿಮ್ಗೆ ಇನ್ನೂ ಸುಸ್ತಾಗುತ್ತೆ. ನೀವು ಹುಷಾರಾಗಬೇಕಲ್ವಾ? ಹೋಗಿ ಮಲ್ಕೊಳ್ಳಿ. ನೀವು ಹೋಗಿ ಮಲ್ಕೊಳ್ಳಿ ಮೇಡಮ್ ಅವರೇ, ನಾನು ಆಮೇಲೆ ಮಲ್ಕೋತೀನಿ. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನೋಡಿ, ನೀವು ಹೀಗೆ ನಿದ್ದೆ ಮಾಡದೆ ಹೋದರೆ ನೀವು ಹುಷಾರಾಗಲ್ಲ. ಹೋಗಿ ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ ಅಂದೆ. ಸಾರಿ, ನೀವು ರೆಸ್ಟ್ ಮಾಡಲಿ, ನಿದ್ದೆ ಮಾಡಲಿ ಅಂತ ಹಾಗೆ ಹೇಳಿದೆ. ಬೇಜಾರು ಮಾಡ್ಕೋಬೇಡಿ. ಈಗಾಗಲೇ ನಿಮ್ಮ ಆರೋಗ್ಯ ಹಾಳಾಗಿದೆ. ಹೀಗೆಲ್ಲ ಮಾಡಿದ್ರೆ ಇನ್ನೂ ಹಾಳಾಗೋಗುತ್ತೆ ಅಂತ ನಾನು ಹಾಗೆ ಹೇಳಿದೆ ಅಷ್ಟೆ. ಏನು ಮೌನವ್ರತನಾ? ಹಂಗೇನಿದೆ ಮೇಡಮ್ ಅವರೇ. ಮತ್ತು ಅಷ್ಟೆಲ್ಲ ಮಾತಾಡೋರು ಇವತ್ತು ಮಾತಾಡ್ತಾನೆ ಇಲ್ವಲ್ಲ? ಏನಿಲ್ಲ ಮೇಡಮ್ ಅವರೇ. ಮತ್ತು ಯಾವ ಖುಷಿಗೆ ಮೌನ ವ್ರತ? ನಂಗೆ ಹುಷಾರಿಲ್ಲದೆ ಇದ್ದಾಗ ಯಾವಾಗಲೂ ನಾನು ಹಿಂಗೆ. ಸರಿ ಸರಿ, ಮಲ್ಕೊಳ್ಳಿ. ಮೇಡಮ್ ಅವ್ರಿಗೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ನಾನು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಬಿಡ್ತೀನಿ. ಮೇಡಮ್ ಅವರೇ, ಹೇಳಿ, ಏನಾದರೂ ಬೇಕಿತ್ತಾ? ಏನು ಬೇಡ ಮೇಡಮ್ ಅವರೇ. ಅದು ನಿಮ್ಗೇನು ಹೇಳಬೇಕಿತ್ತು. ಈಗಲಾ? ಏನು ವಿಷಯ? ಇಲ್ಲಿ ಬೇಡ, ಬನ್ನಿ ನನ್ನ ಜೊತೆ. ಸಿದ್ದು ಅವರೇ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಈಗ ಸುಮ್ಮನೆ ನಿಂತಿದ್ದೀರಲ್ಲ, ಏನಾಯಿತು? ಮೇಡಮ್ ಅವರೇ, ಅದು ಅದು ಹೇಳಿ. ಮೇಡಮ್ ಅವರೇ,
ನೀವು ಆಕ್ಸಿಡೆಂಟ್ ಮಾಡಿದವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅವನು ಯಾರು ಅಂತ ನಂಗೆ ಗೊತ್ತು. ಹೌದಾ? ಯಾರು ಸಿದ್ದು ಅವರೇ? ಹೇಳಿ. ಮೇಡಮ್ ಅವರೇ, ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಏನು ಹೇಳ್ತಿದ್ದೀರಾ? ಹೌದು ಮೇಡಮ್ ಅವರೇ, ಖುಷಿ ಅವ್ರ ಅಪ್ಪನ ಗಾಡಿಗೆ ಆಕ್ಸಿಡೆಂಟ್ ಮಾಡಿದವನು ನಾನೇ. ಆದ್ರೆ ಇದೆಲ್ಲ ನಾನು ಬೇಕು ಅಂತ ಮಾಡಲಿಲ್ಲ. ಹಾಗಾದ್ರೆ ನನ್ನ ಜೀವನ ಹಾಳು ಮಾಡಿದ್ದು ನೀವೇನಾ? ಖುಷಿ ಅನಾಥೆ ಹಾಗಾಗೋ ಹಾಗೆ ಮಾಡಿದ್ದು ನೀವೇನಾ? ಎಂತ ಪಾಪಿ ನೀವು! ನನ್ನ ಮೇಲಿನ ಆಸೆಗೆ 2 ಜೀವನೇ ಬಲಿ ತಗೊಂಡ್ಬಿಟ್ರಲ್ಲ. ಮೇಡಮ್ ಅವರೇ, ಆಕ್ಸಿಡೆಂಟ್ ಆದಾಗ ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನೀವ್ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿಮ್ ತುಂಬಾ ತಪ್ಪು ತಿಳ್ಕೊತಿದ್ದೀರಾ. ಇದೆಲ್ಲ ನಾನು ಬೇಕು ಅಂತ ಮಾಡಿದ್ದಲ್ಲ, ಅದು ಆಕಸ್ಮಿಕವಾಗಿ ಆಗಿದ್ದು. ಆದ್ರೂ ನನ್ನಿಂದ ಖುಷಿ ಜೀವನ, ನಿಮ್ ಜೀವನ ಹಾಳಾಯ್ತಲ್ಲ ಅಂತ ನೋವು ನನ್ನ ಪ್ರತಿದಿನ ಕೊಲ್ತಾ ಇದೆ. ಇಷ್ಟು ದಿನ ನಿಮ್ಮಂತ ಕೊಲೆಗಾರನ ಒಳ್ಳೆಯವನು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಈಗ ಅರ್ಥ ಆಯ್ತು ನೀವು ಎಂತವ್ರು ಅಂತ. ಅದ್ ಹೇಗ್ ಮನ್ಸ್ ಬಂತು ನಿಮ್ಗೆ ಜೊತೆಲೇ ಇದ್ಕೊಂಡು ಬೆನ್ನ ಚೂರಿ ಹಾಕಕ್ಕೆ? ನಿಮ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಾನು ಕಂಪ್ಲೇಂಟ್ ಕೊಡಕ್ ಹೋಗೋವಾಗ್ಲೂ ಈ ಆಕ್ಸಿಡೆಂಟ್ ಮಾಡಿದ್ ನೀವೇ ಅಂತ ಹೇಳ್ಕೊಂಡಿದ್ದಿದ್ರು ಬೇಕು ಅಂತ ಮಾಡಿಲ್ಲ ಅಂತ ನಂಬ್ತಿದ್ದೆ. ನೀವೇ ಕೊಲೆ ಮಾಡ್ಬಿಟ್ಟು ಆಕ್ಸಿಡೆಂಟ್ ಮಾಡಿದವನ್ಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಛೇ! ಇಲ್ಲ ಮೇಡಮ್ ಅವರೇ, ತಿಟ್ವಾಗ್ಲೂ ಇದನ್ನೆಲ್ಲ ನಿಮ್ಮ ಹತ್ರ ಮುಂಚೆನೆ ಹೇಳೋಣ ಅಂತ ಬಹು ಪ್ರಯತ್ನ ಪಟ್ಟೆ. ಸಾಕ್ ನಿಲ್ಸ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.